ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರುಣಾಸ್ ಡಿವೈನ್ ಹೋಮ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ. ನಾನು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿದೆ. ಸೊ ನಾನು ಶ್ರಾವಣ ಸೋಮವಾರ ಪಂಚಮಿನೂ ಇರುತ್ತಲ್ಲ, ಹಾಲು ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ಈವ್ನಿಂಗು. ಸೊ ಬೇರೆ ಒಂದು ಕಡೆಗೆ ಹೋಗ್ಬಿಟ್ಟು ಹಾಲು ಹಾಕೋಣಂತ ಡಿಸೈಡ್ ಆಗಿ ರಾತ್ರಿನೇ ನೆನೆಸ್ಕೊಂಡು ಮತ್ತೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ನಾನು ಹಾಲು ಹಾಕೋಕ್ಕೆ ಜಾಸ್ತಿ ಏನಿಲ್ಲ, ಜಸ್ಟ್ ಅದು ಹಾಲು ಹಾಕೋ ಪೂರ್ತಿಗೆ ಎಷ್ಟು ಬೇಕೋ ಅಷ್ಟೇ ಚಿಗ್ಲಿ ತಂಬಿಟ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆಕಾಳನ್ನು ನೆನೆ ಹಾಕಿದ್ದೀನಿ. ಇನ್ನು ಹೊರಗಡೆ ನಾಗರಕಟ್ಟೆಗೆ ಹಾಲು ಹಾಕಬೇಕಲ್ವ, ಅದಕ್ಕೆ ಏನೇನು ಬೇಕೋ ಎಲ್ಲದೂ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಾನು ಮನೆಯಲ್ಲೂ ಪೂಜೆ ಮಾಡಿ ಹೊರಗಡೆನೂ ಹೋಗಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಹಂಗಾಗಿ ಮತ್ತು ಬೆಳಗ್ಗೆ ಅವಸರದಲ್ಲಿ ಅದು ಒಂದು ಇದೊಂದು ಮರ್ತು ಬಿಡ್ತೀವಿ ನಾವು. ಹಾಗಾಗಿ ಮುಂಚೆನೇ ಜೋಡಿಸ್ಕೊಳ್ಳೋಣ ಅಂತ ಎಲ್ಲದೂ ಈ ಬಾಕ್ಸಲ್ಲಿ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಕೋಲ್ಡ್ ಆಗಿದೆ ಅಂತೇಳಿ ಅದು ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ನಾನು 4ಗೆ ಎದ್ದೇಳೋಳು, 4:30ಗೆ ಎದ್ದೆ. ಅಲಾರಾಮ್ ಇದ್ರೂ ಆಫ್ ಮಾಡಿ ಮತ್ತೆ ಮಲಗಿಬಿಟ್ಟಿದ್ದೀನಿ. ಮತ್ತು 4:30ಗೆ ಎಚ್ಚರ ಆಯಿತು. ಆವಾಗ ಎದ್ದು ಬಂದುಬಿಟ್ಟು ನಾನು ಕಸ ಅಷ್ಟೇ ಗುಡಿಸ್ಕೊಂಡಿದ್ದೀನಿ. ಯಾಕೆಂದರೆ ನೈಟ್ ಆಲ್ರೆಡಿ ಕಸ ಅಂದು ನೆಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ, ಬೆಳಗ್ಗೆ ಆಗೋಲ್ಲ ಅಂಥೇಳಿ. ಸೊ ಬೆಳಗ್ಗೆ ಜಸ್ಟ್ ಕಸ ಅಷ್ಟೇ ಗುಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ. ಇನ್ನು ಯೂಶ್ವಲಿ ನಾನು ಯಾವಾಗಲೂ ಹಾಲು ಹಾಕ್ಬೇಕಾದ್ರೆ ಸ್ಯಾರಿನೇ ಉಟ್ಕೋತೀನಿ. ವಿಶೇಷವಾಗಿ ಪೂಜೆ ಮಾಡೋದೇನಾದರೂ ಇದ್ದಾಗ ಸ್ಯಾರಿನೇ ವೇರ್ ಮಾಡ್ತೀನಿ. ಬಟ್ ಇವತ್ತು ಹೊರಗಡೆ ಹೋಗಬೇಕು, ಅದು ಬೈಕಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಹಾಗಾಗಿ ನಾನು ಕುರ್ತಾ ಹಾಕಿದ್ದೀನಿ. ಅದ್ರ ಮೇಲೂ ನನಗೆ ಬೇರೆ ಹುಷಾರಿರಲಿಲ್ಲ, ಸ್ಯಾರಿ ಹಾಕೋಷ್ಟು ಟೈಮೂ ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಡ್ರೆಸ್ನೇ ಹಾಕ್ಕೊಂಡು ನಾನಿಲ್ಲಿ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿ ಹಾಲು ಹಾಕಿದ್ವಿ ಎಲ್ಲರೂ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಸುಮಾರು ಒಂದು 7 ಗಂಟೆಗೆ ನಾವು ಮನೆಯಿಂದ ಹೊರಟು ನಮ್ಮ ಊರಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲೇ ಇರೋ ಬುಕ್ ಸಾಗರ ಹತ್ರ ಬಂದಿದ್ದೀವಿ ನಾವು. ಇದು ಬಂದ್ಬಿಟ್ಟು ತುಂಬ ಫೇಮಸ್ ಟೆಂಪಲ್ಲು, ಏಳೆಡೆ ನಾಗಪ್ಪ ಅಂತೇಳಿ ತುಂಬಾ ಫೇಮಸ್ ಟೆಂಪಲ್ ಇದು. ಸರ್ಪದೋಷ ಇದ್ದರೆ ಅಥವಾ ಬೇರೆ ಏನೋ ಚರ್ಮ ಸಮಸ್ಯೆ ಇದ್ದರೆ ಎಲ್ಲದೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ದೂರದಿಂದ ಎಲ್ಲ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ತಾರೆ. ಸೊ ಭಾಳ ವರ್ಷದಿಂದ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಅದಕ್ಕೆ ಟೈಮ್ ಕೂಡ ಬಂತು. ಸೊ ಹಂಗಾಗಿ ಇವತ್ತೇ ಹೊರಟಿದ್ದೆ ನಾನು. ಏನಂದರೆ ಲಕ್ಕಿಲಿ ಒಳಗಡೆನೇ ಹಾಲು ಹಾಕ್ಬೋದು ಅಂತ ಅಂದರು. ಒಳಗಡೆ ಸಪ್ರೇಟಾಗಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡಿಬಿಟ್ಟು ಒಳಗಡೆನೇ ಹೋಗಿ ಗರ್ಭಗುಡಿಲಿ ಬಿಡ್ತಾರೆ. ಸೊ ನಾವು ಫ್ಯಾಮ್ಲಿ ಏನು ಹೋಗಿರ್ತೀವಲ್ಲ, ಆ ಫ್ಯಾಮ್ಲಿನ ಒಂದು ಸತಿ ಬಿಡ್ತಾರೆ. ಸೊ ಪೂಜೆ ಮಾಡಿಕೊಂಡು ಹೊರಗಡೆ ಬರಬೇಕು. ಬಟ್ ಜಾಸ್ತಿ ಹೊತ್ತು ಮಾಡೋಂಗಿಲ್ಲ, ಯಾಕಂದರೆ ರಶ್ ತುಂಬ ಇರುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಬಿಡ್ತಾರೆ. ಅಷ್ಟರಲ್ಲೇ ನಾವು ಪೂಜೆ ಏನು ಮಾಡಿಕೊಂಡು ವಾಪಸ್ ಬರ್ಬೋದು. ಇನ್ನು ಇದು ಬಿಟ್ಟರೆ ಟೆಂಪಲಿಂದ ಹೊರಗಡೆನೂ ನಾಗರಕಟ್ಟೆ ಇದೆ, ಅಲ್ಲೂ ಸುಮಾರು ಜನ ಹಾಲು ಹಾಕ್ತಾರೆ. ಅಂದರೆ ಈ ಊರಲ್ಲೇ ಇರೋರು ಲೋಕ್ಲೈಟ್ಸ್ ಏನಿದಾರಲ್ಲ ಅವರೆಲ್ಲ ಹೊರಗಡೆನೇ ಹಾಲು ಹಾಕ್ತಾರೆ. ಯಾಕಂದರೆ ಇಲ್ಲಿ ತುಂಬ ರಶ್ ಇರುತ್ತೆ, ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೇ ಇರೋ ನಾಗರಕಟ್ಟೆ ಹತ್ರನೇ ಹಾಲು ಹಾಕಿ ಹೋಗೋರು ತುಂಬ ಜನ ಇದ್ದರು. ಇನ್ನು ನಾವು ಹೋದ ಟೈಮ್ಗೆ ಸ್ವಲ್ಪ ಕಡಿಮೆ ಇತ್ತು ರಶ್ಶು. ನಾವು ವಾಪಸ್ ಹಾಲು ಹಾಕಿ ಬರೋಷ್ಟೊತ್ತಿಗೆ ಫುಲ್ಲು ದೇವಸ್ಥಾನ ಫುಲ್ ರಶ್ ಆಗಿತ್ತು, ಅಷ್ಟು ಜನ ಬಂದಿದ್ದರು. ಇನ್ನು ಗರ್ಭಗುಡಿಯಲ್ಲಿ ಬಂದುಬಿಟ್ಟು ಕಾಯಿ ಹೊಡಿಯೋಂಗಿಲ್ಲ, ಆಮೇಲೆ ಊದುಬತ್ತಿ ಬೆಳಗೋಂಗಿಲ್ಲ ಅಂತ ಹೇಳಿದರು. ಸೊ ಕಾಯಿ ಹೊರಗಡೆನೇ ನಾವು ಹೊಡ್ಸ್ಕೊಂಡು ಬಂದಿದ್ವಿ. ಹಾಗಾಗಿ ಊದುಬತ್ತಿ ಅಷ್ಟೇ ತೊಗೊಂಡೋಗಿದ್ದೆ. ಸೊ ಅದನ್ನೇನು ಅಲ್ಲಿ ಹಚ್ಚೋಕೆ ಅಲೋ ಮಾಡಲಿಲ್ಲ ನನಗೆ. ಜಸ್ಟ್ ನಾನು ಚಿಗ್ಲೆ ತಂಬಿಟ್ಟು ಏನು ಮಾಡ್ಕೊಂಡು ಹೋಗಿದ್ನಲ್ಲ ಅದು ಪ್ರಸಾದ ಇಟ್ಬಿಟ್ಟು
ಆಮೇಲೆ ಗೆಜ್ಜೆ ವಸ್ತ್ರ ಹಾಕಿ ಆ ಕಂಕಣ ಏನು ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ತಗೊಂಡು ಹಾಲು ಹಾಕಿ ಬಂದ್ವಿ ನಾವು ಹೊರಗಡೆ. ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಯಾರಿಗಾದ್ರೂ ಮದುವೆ ಆಗಿರಲ್ವಲ್ಲ ಅಂಥವ್ರಿಗೆ, ಅಂದರೆ ಲೇಟ್ ಆಗುತ್ತಲ್ವ ಮದುವೆ ಅವ್ರಿಗೆ, ಆಮೇಲೆ ಮಕ್ಕಳಿರಲ್ಲ ಅವ್ರಿಗೆ ವಿಶೇಷವಾಗಿ ಪೂಜೆನೂ ಮಾಡಿಸ್ತಾರೆ ಇಲ್ಲಿ. ಅಂದರೆ ಹೊರಗಡೆ ಅಲ್ಲಿ ಬೆಳ್ಳಿದು ತೊಟ್ಲು ಬರುತ್ತಲ್ಲ ಆ ಥರದ್ದೆಲ್ಲ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಅರಿಶಿನ ಕೊಂಬು, ಅಂದರೆ ಮ್ಯಾರೇಜ್ ಆಗಿರಲ್ಲ ಅವ್ರಿಗೆ. ಸೊ ಅವ್ರು ಹೇಳಿದರು ಇದನ್ನು ಕಟ್ಟಿದರೆ ಮದುವೆ ಆಗುತ್ತೆ, ಇಲ್ಲ ಹಿಂಗೆ ಮಕ್ಕಳು ಇಲ್ದಿರೋರು ಕಟ್ಟಿದರೆ ಮಕ್ಕಳಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ. ಸೊ ಅವ್ರೂ ತುಂಬ ಜನ ಬರ್ತಾರೆ ಇಲ್ಲಿ ಪೂಜೆ ಮಾಡ್ಸೋಕ್ಕೆ. ಇನ್ನು ಇಲ್ಲಿ ಬಂದುಬಿಟ್ಟು 2 ದಿವಸ ಮಾತ್ರ ಹಾಲು ಹಾಕೋಕ್ಕೆ ಅಲೋ ಇರೋದು ಗರ್ಭಗುಡಿ ಒಳಗಡೆ. ಅಂದರೆ ಇವತ್ತು ನಾಳೆ, ಅಂದರೆ ಸಂಡೇ ಮತ್ತು ಮಂಡೇ 2 ದಿನ. ಇವತ್ತು ಸ್ಟಾರ್ಟಿಂಗ್ ಡೇ ಇದ್ದಿದ್ದರಿಂದ ಸ್ವಲ್ಪ ರಶ್ ಕಡಿಮೆ ಇತ್ತು. ನಾಳೆ ಶ್ರಾವಣ ಸೋಮವಾರ ಇರೋದ್ರಿಂದ ತುಂಬ ಜನ ಬರ್ತಾರೆ ಅಂತಲೂ ಹೇಳ್ತಾ ಇದ್ರಲ್ಲಿ. ಸೊ ಒಳಗಡೆ ಗರ್ಭಗುಡೀಲಿ ಹಾಲು ಹಾಕಿ ನಾನು ಹೊರಗಡೆ ನಗರಕಟ್ಟೆ ಏನಿತ್ತಲ್ವ ಇಲ್ಲಿ ಬಂದಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ವ ಅರಿಶಿನ ಕೊಂಬು ಅಥವಾ ಅದೇನೋ ಬೆಳ್ಳಿದು ಕಟ್ತಾರೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಇಲ್ಲಿ ಕಟ್ತಾರೆ. ಇಲ್ಲಿ ನೀವು ನೋಡ್ಬೋದು, ಕಾಣಿಸ್ತಾ ಇದೆ. ಸುಮಾರಷ್ಟಿದೆ ಆ ಕಡೆ ಸೈಡು, ಬಟ್ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಪೂಜೆ ಮಾಡಬೇಕಲ್ವ. ಹಂಗಾಗಿ ಅಲ್ಲಿ ಫುಲ್ ರಶ್ ಇತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಬೇಗ ಬೇಗ ಮಾಡಿ ಬೇಗ ಬೇಗ ಮಾಡಿ ಅಂತ ಇದ್ರು ಹಿಂದೆ ಇರೋರೆಲ್ಲರೂ. ಹಂಗಾಗಿ ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಆದ್ಯಂಗೆ ಆ ಕಟ್ಟೆ ಹತ್ರ ಹಾಕೋಕ್ಕೆ ಹಾಲು ನಿಲ್ಕಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದಷ್ಟು ನಾಗರಕಲ್ಲುಗಳು ಇಟ್ಟಿದ್ರು. ಸೊ ಅದ್ರ ಹತ್ರ ಹಾಕಿಸ್ತಾ ಇದ್ದೀನಿ ನಾನು. ಇನ್ನು ನಾನು ತುಂಬ ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಇನ್ನು ಅದರಲ್ಲೂ ಇವತ್ತು ನಾಗರ ಪಂಚಮಿ ಇದ್ದಿದ್ದರಿಂದ ತುಂಬಾ ಖುಷಿ ಆಯಿತು ನನಗೆ ಅಲ್ಲಿ ಹೋಗಿ ಹಾಲು ಹಾಕಿದ್ದು. ಆನ್ ದ ವೇ ಬರ್ತಾ ಇಲ್ಲಿ ಬುಕ್ ಸಾಗರ ಹತ್ರ ಇಲ್ಲೆಲ್ಲ ಕರಡಿ ಇರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಖುಷಿ ನಗ್ತಾ ಇದ್ಲು, ಹೌದಾ ಪಾಪ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅಲ್ಲೇ ದಾರಿಲಿ ಬರ್ತಾ ಈ ಕವಳೆ ಹಣ್ಣಿನ ಗಿಡ ಇರುತ್ತಲ್ಲ ಅದು ತುಂಬ ಇತ್ತು ಅಲ್ಲಿ. ಸೊ ನಾನೇನು ತಿಂದಿಲ್ಲ, ನಮ್ಮ ಮನೆಯವರು ನಾವು ಚಿಕ್ಕಂದ್ರಿದ್ದಾಗ ತಿಂತಾಯಿದ್ವಿ, ಸ್ಕೂಲ್ ಹತ್ರ ಎಲ್ಲ ಇರ್ತಾಯಿತ್ತು ಇದು ಅಂತ ಹೇಳಿದರೆ ಆದ್ಯ ಖುಷಿ ಬಂದುಬಿಟ್ಟು ತೋರಿಸು ಪಾಪ ಅದು ಹೆಂಗಿರುತ್ತೆ ಅಂತ ಅಂದರು. ಸೊ ನಮ್ಮ ಮನೆಯವರು ಬೈಕಲ್ಲೇ ಸೈಡಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವ್ರಿಗೆ ಹಿಂಗೆ ಬಿಡಿಸ್ಬಿಟ್ಟು ತೋರಿಸ್ತಾಯಿದ್ರು. ಇನ್ನು ಅವರು ತಿನ್ನಲಿಲ್ಲ, ಭಯ ಬಂದುಬಿಡ್ತು ಅವ್ರಿಗೆ, ಅದು ತಿಂತಾರೋ ಇಲ್ವೋ ಅಂತ ಡೌಟ್ ಬಂದು. ಖುಷಿ ಆದೆ, ಇಬ್ಬರು ಬೇಡ ಅಂದರು. ಸೊ ನಾನು ಒಂದು ತಿಂದು ನೋಡಿದೆ ಟೇಸ್ಟಿಗೆ, ಬಟ್ ನನಗೂ ಗೊತ್ತಿಲ್ಲ, ಯಾವತ್ತೂ ನಾನು ತಿಂದಿಲ್ಲ. ಹಂಗಾಗಿ ನಮ್ಮ ಮನೆಯವರಷ್ಟೇ ತಿಂದರು ಅದನ್ನು. ನನಗೂ ಗೊತ್ತಿಲ್ಲದೆ ಇರೋದು, ಹೊಸ್ದಾಗಿರೋದು ಏನಾದರೂ ತಿನ್ನೋಕ್ಕೆ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಸೊ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಅಂತೇಳಿ ಒಂದೇ ಒಂದು ತಿಂದು ನೋಡಿದೆ. ಇದು ಬಂದುಬಿಟ್ಟು ಕ್ಲೋಸಪ್ಪಲ್ಲಿ ಒಂದು ವಿಡಿಯೋ ತೆಗ್ದೀನಿ, ಈ ಥರ ಇದೆ. ಇದು ಹಣ್ಣಾದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತಂತೆ, ಅದು ಬ್ಲ್ಯಾಕ್ ಕಲರ್ ಆದಮೇಲೆ ಅವಾಗ ತಿಂತಾರೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇನ್ನು ನಾವು ಮನೆಗೆ ಬಂದಮೇಲೆ ತಿಂಡಿ ಹೊರಗಡೆ ತಂದಿದ್ವಿ, ಯಾಕಂದರೆ ನಾನು ತಿಂಡಿ ಮಾಡಿರಲಿಲ್ಲ ಮನೇಲಿ. ಸೊ ಹೊರಗಡೆಯಿಂದ ಇಡ್ಲಿ ತೊಗೊಂಡು ಬಂದರು ನಮ್ಮ ಮನೆಯವರು, ತಿಂದೆ. ಅಷ್ಟೊತ್ತಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಯಾರಿ ಬುಕ್ ಮಾಡಿದ್ದೆ, ಅದೂ ಬಂದಿತ್ತು. ಸೊ ಅದನ್ನು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ಥರದ್ದು, ತುಂಬ ಕಡಿಮೆ ಪ್ರೈಸ್ಗೆ ಆಫರಲ್ಲಿತ್ತು. ಹಾಗಾಗಿ ನಾನು ಕ್ವಿಕ್ಕಾಗಿ ಬುಕ್ ಮಾಡ್ಕೊಂಡಿದ್ದೆ. ಸೊ ವಿತಿನ್ 5 ಡೇಸ್ ಒಳಗಡೆ ನನಗೆ ಡೆಲಿವರಿನೂ ಆಗಿಬಿಡ್ತು ಅದು. ಓಪನ್ ಮಾಡಿ ನೋಡ್ತಿದ್ದೆ. ಇವ್ರಿಗೆ ಏನಂದರೆ ಕಂಪಲ್ಸರಿ ಅನ್ಬಾಕ್ಸಿಂಗ್, ಅಂದರೆ ಓಪನ್ ಮಾಡೋದು ವೀಡಿಯೋ ಇರಬೇಕು, ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದು ನಾವು ರಿಟರ್ನ್ ಮಾಡಬೇಕು ಅಂದರೆ. ಸೊ ಹಂಗಾಗಿ ನಾನು ಪ್ರತಿ ಸತಿ ಅವ್ರ ಹತ್ರ ಏನಾದರೂ ತರಿಸ್ಕೊಂಡಾಗ ಓಪನ್ ಮಾಡೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಇನ್ನು ಇದು ಬಂದುಬಿಟ್ಟು ಮೆಹಂದಿ ಗ್ರೀನ್ ಕಲರಲ್ಲಿ ಸ್ಯಾರಿ, ವಿಡಿಯೋಗಿಂತ ಹೊರಗಡೆ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ಇನ್ನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್